ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಸೇವಾ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಇಸಾಕ್ ರಾಜ್. ಇಂದಿನ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಅದುವೇ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್. ಇದರ ಬಗ್ಗೆ ಮಾಹಿತಿಯನ್ನು ನಾವು ನೋಡಿಕೊಳ್ಳುವುದಾದರೆ, ಇಟ್ ಏಮ್ಸ್ ಟು ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಅಂಡರ್ ಪ್ರಿವಿಲೇಜ್ಡ್ ಸ್ಟೂಡೆಂಟ್ಸ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಇದರ ಉಪಯೋಗ ಆಗಲಿ ಎಂಬ ಉದ್ದೇಶದಿಂದ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಈ ಸ್ಕಾಲರ್ಶಿಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಎಲಿಜಿಬಿಲಿಟಿಯನ್ನು ನಾವು ನೋಡಿಕೊಳ್ಳುವುದಾದರೆ, ಸ್ಟಡಿಂಗ್ ಇನ್ ಕ್ಲಾಸ್ 12th, 11th ಆರ್ ITI ಆರ್ ಡಿಪ್ಲೊಮಾ. 10th ಕ್ಲಾಸ್ ಮುಗಿದವರು ಅಂದರೆ PUC ಲೆವೆಲ್ ಆಗಿರಬಹುದು, ITI ಅಥವಾ ಡಿಪ್ಲೊಮಾ ಆಗಿರುವಂಥವರು ಪ್ರೆಸೆಂಟ್ ಯಾರು ಸ್ಟಡಿ ಮಾಡ್ತಾ ಇದ್ದಾರಲ್ವಾ ಅವರು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಎನ್ರೋಲ್ಡ್ ಇನ್ ಗ್ರಾಜ್ಯುಯೇಷನ್ ಆರ್ ಪೋಸ್ಟ್ ಗ್ರಾಜ್ಯುಯೇಷನ್, ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಮಿನಿಮಮ್ ಸ್ಕೋರ್ 45% ಟು 65%. ಅಂದರೆ ಕಡಿಮೆ ಪರ್ಸೆಂಟೇಜ್ ಅಂತ ನಾವು ನೋಡಿಕೊಳ್ಳುವುದಾದರೆ 45ರಿಂದ 65% ಇರಬೇಕು. ಹೇಗೆ ಅಂದರೆ ಹೆಣ್ಣು ಮಕ್ಕಳಿಗೆ ಬೇರೆ ಪರ್ಸೆಂಟೇಜ್ ಇದೆ, ಗಂಡು ಮಕ್ಕಳಿಗೆ ಬೇರೆ ಪರ್ಸೆಂಟೇಜ್ ಇದೆ. ಅದೇ ರೀತಿಯಾಗಿ PUCಗೆ ಬೇರೆ, ITI ಬೇರೆ, ಡಿಪ್ಲೊಮಾ ಬೇರೆ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಬೇರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸ್ ಬೇರೆ. ಈ ರೀತಿಯಾಗಿ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ಮಿನಿಮಮ್ ಪರ್ಸೆಂಟೇಜ್ ಬಂದು 45ರಿಂದ 65%. ಪ್ಯಾನ್ ಇಂಡಿಯಾ ಸ್ಟೂಡೆಂಟ್ಸ್ ಅಂದರೆ ಅವರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಎಲ್ಲ ಕೂಡ ಇಂಡಿಯಾದಲ್ಲೇ ಮುಗಿದಿರಬೇಕು. ಈ ಥರ ಭಾರತ ದೇಶದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲಿಜಿಬಿಲಿಟಿ ಪ್ರಕಾರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡುವಾಗ ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಅಂತ ನಾವು ನೋಡಿಕೊಳ್ಳುವುದಾದರೆ, SSLC ಮಾರ್ಕ್ಸ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ಸರ್ಟಿಫಿಕೇಟ್ ಆಫ್ ಫಿಸಿಕಲ್ ಡಿಸಬಿಲಿಟಿ ಇಫ್ ಅಪ್ಲಿಕೇಬಲ್, ಫೀಸ್ ರಿಸಿಪ್ಟ್, ಸರ್ಟಿಫಿಕೇಟ್ ಫ್ರಮ್ ದಿ ಹಾಸ್ಟೆಲ್ ವಾರ್ಡನ್. ವಿದ್ಯಾರ್ಥಿಗಳು ಒಂದು ವೇಳೆ ಹಾಸ್ಟೆಲ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದರೆ ಹಾಸ್ಟೆಲ್ ವಾರ್ಡನ್ ಅವರ ಕಡೆಯಿಂದ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅಪ್ಲಿಕೇಬಲ್ ಫಾರ್ ಮೆಡಿಕಲ್, ಇಂಜಿನಿಯರಿಂಗ್, ಡಿಪ್ಲೊಮಾ ಆ್ಯಂಡ್ MBA ಸ್ಟೂಡೆಂಟ್ಸ್. ಇದು ಮೆಡಿಕಲ್, ಇಂಜಿನಿಯರಿಂಗ್, ಡಿಪ್ಲೊಮಾ ಆ್ಯಂಡ್ MBA ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಬಲ್ ಆಗಿರುವುದರಿಂದ ಅವರು ಕೂಡ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಕೊಳ್ಳಬಹುದು. ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದ್ರಿಂದ ಎಷ್ಟು ಬರುತ್ತೆ ಅಂತಂದರೆ 500 ರೂಪಾಯಿಯಿಂದ 3200 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ನೋಡ್ಕೊಳ್ಳಿ ಗಾಯ್ಸ್, ಇದು ವರ್ಷಕ್ಕೆ ಅಲ್ಲ, ಪ್ರತಿ ತಿಂಗಳು 500 ರೂಪಾಯಿಯಿಂದ 3200 ರೂಪಾಯಿವರೆಗೆ ಕೂಡ ಪ್ರತಿ ತಿಂಗಳ ಬರುವುದಾಗಿದೆ. ಡಿಪೆಂಡ್ ಅಪಾನ್ ಕೋರ್ಸ್ ಮೇಲೆ ಮತ್ತು ಅವ್ರು ತೆಗೆದುಕೊಂಡಂಥ ಜೆಂಡರ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನೋಡಿದ್ರಲ್ಲ ಗಾಯ್ಸ್, ಇಲ್ಲಿವರೆಗೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ಮೇಲೆ ಕೂಡ ನಿಮಗೆ ತುಂಬಾ ಡೌಟ್ಸ್ ಇರುತ್ತೆ. ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಸೇವಾ ಸಂಸ್ಥೆಯವರು ಒಂದು ಟೋಲ್ ಫ್ರೀ ನಂಬರನ್ನು ಕೊಟ್ಟಿದ್ದಾರೆ. ಅದುವೇ 1800-425-2429. ಮತ್ತೊಮ್ಮೆ 1800-425-2429. ಇದು ಬೆಳಿಗ್ಗೆ 9ರಿಂದ ಹಿಡಿದು ಸಾಯಂಕಾಲ 6 ಗಂಟೆಯವರೆಗೂ ಕೂಡ ಇದು ಕೆಲಸ ಮಾಡ್ತಾ ಇರುತ್ತೆ. ಈ ನಂಬರ್ಗೆ ಕಾಲ್ ಮಾಡಿ ನಿಮಗಿರುವಂಥ ಡೌಟ್ಸ್ ಆಗಿರ್ಬೋದು ಅಥವಾ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಮಾಹಿತಿಯನ್ನು ಉಚಿತವಾಗಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ಇದೇ ರೀತಿಯ ವಿಡಿಯೋಗಾಗಿ ಮತ್ತು ಅಪ್ಡೇಟ್ಸ್ಗಾಗಿ ಪ್ಲೀಸ್ ಲೈಕ್ ದಿ ವಿಡಿಯೋ, ಕಾಮೆಂಟ್ ಯುವರ್ ಒಪಿನಿಯನ್, ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಆ್ಯಂಡ್ ಫೈನಲಿ ಪ್ಲೀಸ್ ಸಬ್ಸ್ಕ್ರೈಬ್ ನಿರ್ಮಾಣ ವಿದ್ಯಾ ಹೆಲ್ಪ್ಲೈನ್ ಕನ್ನಡ ಚಾನಲ್. Thank you guys. Take care.